ಹಲೋ ಎವ್ರಿವನ್, ವೆಲ್ಕಮ್ ಟು ಪಾಕ ವಿಶಿಷ್ಟ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗರಿಗರಿಯಾದ ರುಚಿಕರವಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಚಕ್ಲಿ ಮಾಡಿದ್ರೆ ಖಂಡಿತ ನಿಮ್ಮ ಮನೆಯವ್ರಿಗೂ ನಿಮ್ಮ ಮಕ್ಕಳಿಗೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆನ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹುರ್ಗಡ್ಲೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡಬೇಕು. ಈ ರೀತಿಯಾಗಿ ಮಿಕ್ಸಿ ಮಾಡಬೇಕು. ಇವಾಗ ನಾನು ಈ ಹುರ್ಗಡ್ಲೆ ಹಿಟ್ಟನ್ನು ಮೆಷರ್ ಮಾಡ್ಕೊಂಡು ತೊಗೊತೀನಿ. ಈ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ನಾನು ಹುರ್ಗಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಈ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನಂತರ 2 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಹುರ್ಗಡ್ಲೆ ಹಿಟ್ಟು, 1 ಕಪ್ ಚಿರೋಟಿ ರವೆ, 2 ಕಪ್ ಅಕ್ಕಿ ಹಿಟ್ಟು. ಈ ಮೆಷರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಅಜ್ವಾನ, 2 ಟೇಬಲ್ ಸ್ಪೂನಷ್ಟು ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಇದನ್ನು ಒಂದೊಂದನ್ನೇ ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಮೊದಲಿಗೆ ಅಜ್ವಾನ್ ಕಾಳು ಹಾಕಿದ್ದೀನಿ, ಮತ್ತು ನೆಕ್ಸ್ಟ್ ಇವಾಗ ಎಳ್ಳು ಹಾಕಿದ್ದೀನಿ. ಆ ನಂತರ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಆನಂತರ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ. ಈ ಎಣ್ಣೆ ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು. ಆನಂತರ ಅದನ್ನು ಹಿಟ್ಟನ್ನು ಏನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದರ ಸುತ್ತ ನೀಟಾಗಿ ಹಾಕ್ಕೋಬೇಕು. ಆನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಸುಡ್ತಾ ಇರುತ್ತೆ, ಅದು ಆರಿದ ನಂತರ ಈ ರೀತಿಯಾಗಿ ಎಲ್ಲ ಮಿಕ್ಸ್ಚರ್ ಏನೇನು ಹಾಕಿದ್ದೀವಿ ನಾವು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರನ್ನು, ನನ್ನ ಕಪ್ಪಲ್ಲಿ ನೀರು ಇಟ್ಕೊಂಡಿದ್ದೀನಲ್ಲ ಆ ನೀರನ್ನು ನಿಧಾನಕ್ಕೆ ಸ್ವಲ್ಪನೇ ಹಾಕೋತಾ ಮಿಕ್ಸ್ ಮಾಡ್ಕೊತ ಹೋಗಬೇಕು, ಕಲಿಸ್ಕೊತ ಹೋಗಬೇಕು. ಈ ರೀತಿಯಾಗಿ ನೀರನ್ನು ಸ್ವಲ್ಪ ಹಾಕೋತಾ ಚೆನ್ನಾಗಿ ಅದನ್ನು ನಾದಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ನಾದಕ್ಕೆ ಹೋಗಬಾರ್ದು, ತುಂಬ ನಾದಿದ್ರೂ ಚೆನ್ನಾಗಾಗಲ್ಲ. ಸ್ವಲ್ಪ ನೀರು ಹಾಕೋತಾ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿಯಾಗಿ ಮಧ್ಯದಲ್ಲಿ ನೀರು ಹಾಕೋಬೇಕು. ಒಂದೇ ಸತಿ ನೀರು ಹಾಕ್ಕೊಂಡು ಕಲ್ಸಕ್ಕೆ ಹೋಗಬಾರ್ದು. ಮಧ್ಯದಲ್ಲಿ ಎಷ್ಟು ಬೇಕು ನೀರು ಅಂತ ನೋಡಿಕೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಈ ಅದಕ್ಕೆ ಬಂದಮೇಲೆ ನೀರು ಹಾಕೋದನ್ನು ಸ್ಟಾಪ್ ಮಾಡಿಬಿಟ್ಟು ಬರೀ ಹಿಟ್ಟನ್ನಷ್ಟೇ ಚೆನ್ನಾಗಿ ನಾದ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಈ ಹದದಲ್ಲಿದ್ದರೆ ಸಾಕು. ಇದಕ್ಕಿನ್ನೂ ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ, ಇದಕ್ಕೂ ಮೆತ್ತಗೆ ಬೇಡ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಚಕ್ಲಿ ಹೋಳು ತೊಗೊಂಡು ಚಕ್ಲಿ ಹೋಳಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು. ಚಕ್ಲಿ ಶೇಪಿಗೆ ಈ ರೀತಿಯಾಗಿ ನಿಮಗೆ ಎಷ್ಟು ಸುತ್ತು ರೌಂಡ್ ಬೇಕು, ಇದಕ್ಕಿನ್ನೂ ಜಾಸ್ತಿ ಸುತ್ತು ಬೇಕು ಅಂದರೂ ಸಹ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಪ್ಲೇಟ್ ಫುಲ್ ಮಾಡ್ಕೊಂಡ್ಮೇಲೆ ಅದನ್ನು ಕರಿಬೇಕು. ಸೊ ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡಬೇಕು. ಮೊದಲಿಗೆ ಈ ಪ್ಲೇಟ್ ಫುಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಆನಂತರ ಎಣ್ಣೆ ಕಾದಿದೆಯಾ ಅಂತ ಒಂದು ಚೂರು ಹಾಕ್ಬಿಟ್ಟು ನೋಡ್ತೀನಿ. ನೋಡಿರಿ, ಎಣ್ಣೆ ಕಾದಿದೆ. ಸೊ ಅದಕ್ಕೆ ನಾನು ಇವಾಗ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ನಿಧಾನಕ್ಕೆ ಒಂದೊಂದನ್ನೇ ಹಾಕಬೇಕು. ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಮೆಲ್ಲಕ್ಕೆ ಹಾಕಬೇಕು. ಸೊ ನೋಡ್ಬೋದು ನೀವು, ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬಬಲ್ಸ್ ಯಾವ ರೀತಿ ಬರ್ತಾ ಇದೆ ಅಂತ. ಆ ಪ್ಲೇಟ್ ಫುಲ್ ಏನು ಎತ್ತಿಟ್ಕೊಂಡಿದ್ನಲ್ಲ ಅದಷ್ಟನ್ನು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಅದು ಬಬಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಆ ನಂತರ ಅದನ್ನು ಒಂದು 5 ಮಿನಿಟ್ಸ್ ನಾನು ಚೆನ್ನಾಗಿ ಕರೆದ ಮೇಲೆ ಈ ರೀತಿಯಾಗಿ ಬಂದಿದೆ, ನೀವು ನೋಡ್ಬೋದು. ಸೊ ಗುಳ್ಳೆಗಳು ಸ್ಟಾಪ್ ಆದಮೇಲೆ, ಅಂದರೆ ಗುಳ್ಳೆಗಳು ಕಮ್ಮಿ ಆದಮೇಲೆ ನಾವು ಇದನ್ನು ತೆಗಿಬೇಕು. ಆವಾಗ ಅದು ಚೆನ್ನಾಗಾಗಿದೆ ಅಂತ. ಸೊ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಟ್ರಿಪ್ ಕರಿತೀನಿ. ಇದನ್ನೆಲ್ಲ ಒಂದು ಬೇಷನ್ಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ನೋಡ್ಬೋದು ನೀವು, ಇಷ್ಟನ್ನು ನಾನಿವಾಗ ಆಗಲೇ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ, ತುಂಬ ಗಟ್ಟಿನೂ ಇಲ್ಲ, ಹಂಗಂತ ತುಂಬ ಸ್ಮೂತಾಗೂ ಇಲ್ಲ, ಕರೆಕ್ಟಾಗಿದೆ. ಸೊ ಮೆಷರ್ಮೆಂಟ್ ನಾವೇನು ತೊಗೊತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮೆಷರ್ಮೆಂಟಲ್ಲಿ ನೀವು ಚಕ್ಲಿನ ಈ ಥರ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಎಲ್ಲರೂ ನಿಮ್ಮ ಮನೇಲಿ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಉಪ್ಪನ್ನ ನಾವು ಕರೆಕ್ಟಾಗಿ ಹಾಕಿರಬೇಕು ಮೊದಲೇನೆ, ಆಮೇಲೆ ನಾವೇನು ಚೇಂಜಸ್ ಮಾಡ್ಕೊಳಕ್ಕೆ ಬರಲ್ಲ. ಸೊ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ. ಥ್ಯಾಂಕ್ ಯು.